ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಡಲ ಧ್ವನಿ ಹಳ್ಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನು ನೋಡ್ತಾ ಇರಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಬುಧವಾರ ಪ್ರಮಾಣ ವಚನ ಸ್ವೀಕರಿಸುತ್ತಿರುವ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ದಲಿತರ ಕೂಗು ಮತ್ತು ದಲಿತ ಮುಖ್ಯಮಂತ್ರಿಗಳು, ದಲಿತ ಉಪಮುಖ್ಯಮಂತ್ರಿಗಳು ಹಾಗೂ ದಲಿತ ಸಚಿವರ ಒತ್ತಾಯ ನಡೀತಾ ಇದೆ. ಹಾಗಾಗಿ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಸಿದ್ದರಾಮಯ್ಯ ಅವರ ಕಟ್ಟ ಬೆಂಬಲಿಗರು ಹಾಗೂ ಇಲ್ಲಿನ ರಾಜಕೀಯ ದಲಿತ ನಾಯಕರಾದಂತಹ ಎಚ್.ಸಿ. ಮಹದೇವಪ್ಪರ್ ಅವರಿಗೆ ಉಪಮುಖ್ಯಮಂತ್ರಿ ನೀಡಬೇಕೆಂದು ಕೊಳ್ಳೇಗಾಲದಲ್ಲಿ ಒತ್ತಾಯಿಸಿದ್ದಾರೆ. ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ನಮ್ಮ ಕೊಳ್ಳೇಗಾಲ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ಸ್ವಾಗತ. ಹಾಗೂ ನಮ್ಮ ಈ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಮಂಗಲ್ ಪುಟ್ಟರಾಜ್ ಅವರು, ನಮ್ಮ ಜಿಲ್ಲಾ ಹಿಂದುಳಿದ ವರ್ಗದ ಅಧ್ಯಕ್ಷರಾಗಿ ಈಗ ರಾಜ್ಯ ಮಟ್ಟದ ಕಾರ್ಯದರ್ಶಿಯಾಗಿರ್ತಕ್ಕಂಥ ಕೆ.ಸಿ. ಗೋವಿಂದರಾಜರವರು, ಮತ್ತು ನಗರಸಭೆಯ ಮಾಜಿ ಅಧ್ಯಕ್ಷರ ಪತಿಯಾದ ಶಾಂತರಾಜು ಬಸ್ತಿಪುರರವರು, ಮತ್ತು ಅನೂರು ಭಾಗದ ಗುರುದೇವರವರು, ಹಾಗೂ ನಗರಸಭೆ ಮಾಜಿ ಅಧ್ಯಕ್ಷರ ಪತಿಯಾದ ಕಿಜರ್ ಪಾಷಾರವರು, ಮತ್ತು ನಗರಸಭೆ ಮಾಜಿ ಅಧ್ಯಕ್ಷರ ಪತಿಯಾದ ಮಾಜಿ ಸದಸ್ಯರ ಪತಿಯಾದ ಕವಿತಾ ರಾಜೇಶ್ ಅವರು, ಇವರೆಲ್ಲ ನಮ್ಮೊಡನೆ ಇದ್ದಾರೆ. ಬಂಧುಗಳೇ, ಈ ದಿನ ಅವರೆಲ್ಲರಿಗೂ ಸ್ವಾಗತ ಕೋರ್ತಾ ನಮ್ಮ ಈ ರಾಜ್ಯ ಕಂಡ ದಲಿತರ ಹಾಗೂ ಬಡವರ ಒಂದು ಆಶಾಕಿರಣವಾಗಿರ್ತಕ್ಕಂಥ ಡಾಕ್ಟರ್ ಎಸ್.ಸಿ. ಮಹದೇವಪ್ಪರ್ ಅವರು ಫಸ್ಟಿಗೆ ಆಗಮಿಸಿರ್ತಕ್ಕಂಥ ನಮ್ಮ ನಗರಸಭೆ ಮಾಜಿ ಉಪಾಧ್ಯಕ್ಷರಾದ ನಂಜುಂಡರವರು ಅವರು ಸ್ವಾಗತ ಕೋರ್ತಾ ಈ ಒಂದು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನಪ್ಪ ಅಂದರೆ, ಸನ್ಮಾನ್ಯ ಈ ರಾಜ್ಯದ ದಲಿತರ ಆಶಾಕಿರಣ ಹಾಗೂ ಹಿಂದುಳಿದ ವರ್ಗದವರ ನೇತಾರ ನಮ್ಮ ಡಾಕ್ಟರ್ ಎಸ್.ಸಿ. ಮಹದೇವಪ್ಪನವರಿಗೆ ನಮ್ಮ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾದ ಶಿವಕುಮಾರ್ ಸಾಹೇಬರು ಮತ್ತು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಪಕ್ಷದ ಹೈಕಮಾಂಡು ಅವರ ಒಂದು ಪ್ರತಿಭೆನ, ಅವರ ಒಂದು ಕೆಲಸ ಕಾರ್ಯಗಳನ್ನ ಗುರುತಿಸಿ ಉಪಮುಖ್ಯಮಂತ್ರಿ ಸ್ಥಾನನ ಅವರಿಗೆ ಕಲ್ಪಿಸ್ಕೊಡ್ಬೇಕು ಅಂತ ಕೊಳ್ಳೇಗಾಲ ಹಾಗೂ ಚಾಮರಾಜನಗರ ಜಿಲ್ಲೆ ಪರವಾಗಿ ಅವ್ರನ್ನ ಒತ್ತಾಯ ಮಾಡ್ತಾ ಇದ್ದೇವೆ. ಬಹುಶಃ ಮಹದೇವಪ್ಪ ಅವ್ರ ಬಗ್ಗೆ ಹೇಳಬೇಕು ಅಂದರೆ, ನಮ್ಮ ಈ ಮೈಸೂರು ಚಾಮರಾಜನಗರ ಜಿಲ್ಲೆಯಲ್ಲಿ ಅವರ ಅನುಯಾಯಿಗಳು ಹಾಗೂ ಅಭಿಮಾನಿಗಳು ಯಥೇಚ್ಛವಾಗಿದ್ದಾರೆ. ಅವರು ಮೊದಲನೇ ಬಾರಿಗೆ ಶಾಸಕರಾಗಿ, 6 ಬಾರಿ ಶಾಸಕರಾಗಿ, 4 ಬಾರಿ ಮಂತ್ರಿಗಳಾಗಿ ಉನ್ನತವಾದ ಸೇವೆಯನ್ನು ಸಲ್ಲಿಸಿದ್ದಾರೆ. ಕಾಂಗ್ರೆಸ್ ಪಕ್ಷ ಈ ಶಾಸಕರು ಗೆಲ್ಲಬೇಕಾದ್ರೆ ಅವ್ರ ಕೊಡುಗೆನೂ ಇದೆ. ಅವರು ಶ್ರದ್ಧೆ ಹಾಕಿ, ಅವ್ರ ಶ್ರಮ ಹಾಕಿ, ಅವರು ಒಂದು ಕಾರ್ಯಕ್ರಮತೆಯಿಂದ ಗೆಲ್ಲದಲ್ಲಿ ಅವ್ರ ಪಾತ್ರನೂ ಮುಖ್ಯವಾಗಿರ್ತದೆ. ಆದ್ರಿಂದ ದಯಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಅವರ ಒಂದು ಸೇವೆನ ಮನಗಂಡು ಅವರಿಗೆ ಉಪಮುಖ್ಯಮಂತ್ರಿ ಹುದ್ದೆನ ಕಲ್ಪಿಸ್ಕೊಡ್ಬೇಕಂತ ಈ ಮೂಲಕ ಅವ್ರನ್ನ ಹೈಕಮಾಂಡ್ನ ಹಾಗೂ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರನ್ನ ಹಾಗೂ ಡಿ.ಕೆ. ಶಿವಕುಮಾರ್ ಸಾಹೇಬ್ರನ್ನ ನಾವು ಒತ್ತಾಯಿಸ್ತಾ ಇದ್ದೇವೆ. ಬಹುಶಃ ನಮ್ಮ ಮಹದೇವಪ್ಪ ಅವರು ಅವರ ಸುದೀರ್ಘವಾದ ರಾಜಕೀಯ ಅನುಭವದಲ್ಲಿ ದೀನ ದಲಿತರ ಪರ, ನಮ್ಮ ಒಂದು ದಲಿತರ ಪರವಾಗಿ, ಒಳ ಮೀಸಲಾತಿ ವಿಚಾರವಾಗಿ ಜಾಣ್ಮೆ ಹೆಜ್ಜೆ ಇರಿಸಿ ಎಲ್ಲರಿಗೂ ಸಮಾನ ಅವಕಾಶ ಸಿಗೋ ದಿಕ್ಕಿನಲ್ಲಿ ಅವರು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅವರು ಅಭಿನಂದನಾರ್ಹರು. ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಆರೋಗ್ಯ ಕೊಡಲಿ, ಇನ್ನೂ ಹೆಚ್ಚಿನ ಅಧಿಕಾರ ಸಿಗಲಿ ಅಂತ ಆಶಿಸ್ತಾ, ಅವರು ನಮಗೆ ಯಾವ ರೀತಿ ದಲಿತರಿಗೋಸ್ಕರ, ಅವರ ಒಂದು ದೀನ ದಲಿತರಿಗೋಸ್ಕರ ಅವರ ಒಂದು ಜೀವನವನ್ನು ಮುಡುಪಾಗಿಟ್ರು ಅಂದರೆ, ಈ ಒಂದು ಸಂವಿಧಾನ ಪೀಠಿಕೆಯನ್ನು ಹೊರತಂದು ಇಡೀ ಜಗತ್ತೇ ಮೆಚ್ಚಂಗೆ ಗಿನ್ನಿಸ್ ದಾಖಲೆ ಆಗೋ ಮಟ್ಟದಲ್ಲಿ ಅದನ್ನ ಎಲ್ಲ ಶಾಲಾ ಕಾಲೇಜುಗಳಲ್ಲಿ, ಆಫೀಸ್, ಸರ್ಕಾರಿ ಕಚೇರಿಗಳಲ್ಲಿ ಎಲ್ಲ ಕಡೆನೂ ಸಂವಿಧಾನ ಪೀಠಿಕೆನ ಓದಬೇಕು ಅಂತ ಅವರು ಒಂದು ಯೋಜನೆನ ಹಾಕೊಂಡಿದ್ದು ಯಶಸ್ವಿಯಾಗಿದ್ದಾರೆ ಅದರಲ್ಲಿ. ಮತ್ತೆ ದಲಿತ ಗುತ್ತಿಗೆದಾರರಿಗೆ 50% ಮೀಸಲಿಡೋದ್ರಲ್ಲಿ ಅವರು ಒಂದು ಪ್ರಮುಖವಾಗಿ ಪಾತ್ರ ವಹಿಸಿದ್ದಾರೆ. ಮತ್ತೆ ನಮ್ಮ ಒಂದು ಏನು ಈ ಒಂದು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಗಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಯಾರ್ಯಾರು ತುಳಿತಕ್ಕೊಳಗಾಗಿರೋ ಆ ಅಲೆಮಾರಿ, ಅಲೆಮಾರಿ ಆ ಜನಾಂಗಗಳಿಗೆ ಗುರುತಿಸಿ ಅವ್ರಿಗೂ ಸಹ ಯೋಜನೆಯನ್ನು ರೂಪಿಸಿಕೊಟ್ಟಿದ್ದಾರೆ. ಇಂಥ ಒಂದು ದಕ್ಷ ಆಡಳಿತ ನಡೆಸಿರ್ತಕ್ಕಂಥ ಸನ್ಮಾನ್ಯ ಮಹದೇವಪ್ಪ ಅವರಿಗೆ ಮುಂದಿನ ದಿನಗಳಲ್ಲಿ ದಯಮಾಡಿ ಈಗ ನಡೀತಕ್ಕಂಥ ಸಂಪುಟ ವಿಸ್ತರಣೆಯಲ್ಲಿ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕಲ್ಪಿಸಿಕೊಡ್ಬೇಕಂತ ಕೈ ಮುಗಿದು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಕೇಳ್ಕೊಂಡು, ಈಗ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ತುಂಬ ಹೃದಯದ ಧನ್ಯವಾದಗಳು ಅರ್ಪಿಸ್ತಾ, ನಮ್ಮ ಹೆಮ್ಮೆಯ
ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಒಂದು ವಿದಾಯದ ನಮಸ್ಕಾರಗಳನ್ನು ತಿಳಿಸ್ತಾ ಅವರುಗಳಿಗೂ ಮುಂದಿನ ದಿನಗಳಲ್ಲಿ ಪಕ್ಷ ಅವರ ಒಂದು ಶ್ರಮನ ಗುರುತಿಸಿ ಅವ್ರಿಗೂ ಒಳ್ಳೆ ಒಂದು ಅವಕಾಶನ ಕಲ್ಪಿಸ್ಕೊಡ್ತಾರೆ ಅನ್ನೋ ಭಾವನೆಯಿಂದ ಅವ್ರಿಗೂ ಒಳ್ಳೇದಾಗಲಿ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಎಲ್ಲರ ಹಿತನೂ ಕಾಯ್ತದೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಕಂಟ್ರೋಸ್ಟಿವ್ ನಿರ್ದೇಶಕ ನಮ್ಮ ಎಸ್ ಸಿ ಮಾದೇಪ್ಪನವರು ನಮ್ಮ ಈ ಭಾಗದಲ್ಲಿ ಮೈಸೂರು ಮತ್ತು ಚಾಮರಾಜ ಜಿಲ್ಲೆ ಮತ್ತು ಈ ದಕ್ಷಿಣ ಈ ಭಾಗದಲ್ಲಿ ನಮ್ಮ ದಲಿತರಲ್ಲಿ ಬಹಳ ಪ್ರಮುಖ ಮುಖಂಡರು ನಮ್ಮ ಶ್ರೀನಿವಾಸ ಪ್ರಸಾದ್ ಅವರು ಮತ್ತು ನಮ್ಮ ಧ್ರುವನಾರಾಯಣ ಸಾಹೇಬ್ರಿದ್ದರು. ಅವರ ನಂತರ ಅವರ ಸಮಾನ ಕಾರಣರಂತ ನಮ್ಮ ಈ ಭಾಗದಲ್ಲಿ ಅವರ ಸಂಘಟನೆ ಚಿತ್ರತೆ ಮತ್ತು ಈ ಕಾಂಗ್ರೆಸ್ ಪಕ್ಷ ಚಾಮರಾಜನಗರ ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸ್ಥಾನ ಪಡೆಯಬೇಕಾದ್ರೆ ಮಾದೇಪ್ಪನವರ ಒಂದು ಸಂಘಟನೆ ಚಿತ್ರತೆ ಕಾರಣ. ಯಾಕಂತಂದರೆ ನಮ್ಮ ಅನೂರು ಕ್ಷೇತ್ರದಲ್ಲಿ 20,000ದಲ್ಲಿ ಸೋತಿದ್ದ ನಮ್ಮ ಅನೂರು ಕ್ಷೇತ್ರ MLA ಅವರ ಮಗ 35,000 ಲೀಡ್ನಲ್ಲಿ ಗೆದ್ದಂಥ ಒಂದು ಉದಾಹರಣೆ ನೋಡ್ಬೋದು. ಅದರಿಂದ ಅವರ ಸಾಮರ್ಥ್ಯ ಅಷ್ಟು ಚೆನ್ನಾಗಿದೆ. ಮತ್ತು ನಮ್ಮ ಶ್ರೀನಿವಾಸ ಪ್ರಸಾದ್ ಸಾಹೇಬರು ಮತ್ತು ನಮ್ಮ ಧ್ರುವನಾರಾಯಣ ಸಾಹೇಬ್ರವರ ಒಂದು ಕೊರಗು ಏನಿದೆ ಈ ಭಾಗದಲ್ಲಿ ನಮ್ಮ ದಲಿತರ ನಾಯಕರದು ಒಂದು ಕೊರಗು ಏನು ನಮ್ಮ ಆ ರೀತಿ ನಮ್ಮ ಲೀಡರ್ಗಳು ಯಾರಿಲ್ಲ ಅನ್ನೋ ಒಂದು ತುಂಬುವಂಥ ಶಕ್ತಿ ಇರೋದು ಮಹಾದೇವ್ ಒಬ್ಬರಿಗೆ. ದಯವಿಟ್ಟು ಈ ಭಾಗದಲ್ಲಿ ಕಾಂಗ್ರೆಸ್ ಅತಿ ಹೆಚ್ಚು ಸ್ಥಾನ ಪಡೆಯಬೇಕು ಮತ್ತು ಸುಭದ್ರವಾಗಿರಬೇಕು. ಮತ್ತು ದೀನ ದಲಿತರು ಒಳ್ಳೆ ಕಾಂಗ್ರೆಸ್ ಪಕ್ಷನ ಮೊದಲಿಂದಲೂ ಸಹ ನಮ್ಮ ದಲಿತರು ಅದರಲ್ಲೂ ಬಲಗೈ ಸಮುದಾಯ ಅತಿ ಹೆಚ್ಚು ಕಾಂಗ್ರೆಸ್ ಪಕ್ಷನ 90% ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಕೊಟ್ಟು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು. ಅವರ ಶ್ರಮ ಬಹಳ ಇದೆ. ಇದೆಲ್ಲ ಗುರುತಿಸಿ ನಮ್ಮ ಬಲಗೈ ಸಮುದಾಯದ ನಮ್ಮ ಮಹಾದೇವಪ್ಪ ಸಾಹೇಬ್ರಿಗೆ ಉಪಮುಖ್ಯಮಂತ್ರಿಯಾಗಿ ಮಾಡಬೇಕು. ನಮ್ಮ ಇನ್ನೂ ಹೆಚ್ಚಿಗೆ ನಮ್ಮ ಶಿವಕುಮಾರ್ ಸಾಹೇಬ್ರ ಕೈ ಇನ್ನೂ ಬಲ ಆಗುತ್ತೆ. ಮುಂದೆ ಸಹ ಬರುವಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಅಧಿಕಾರ ಬರೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ದಯವಿಟ್ಟು ನಮ್ಮ ಜಿಲ್ಲೆಯ ಎಲ್ಲ ದಲಿತ ಮುಖಂಡರು ಎಲ್ಲ ಜನಾಂಗದ ಮುಖಂಡರ ಒತ್ತಾಯ ನಮ್ಮ ಮಹಾದೇವಪ್ಪ ಸಾಹೇಬ್ರನ್ನ ಉಪಮುಖ್ಯಮಂತ್ರಿಯಾಗಿ ಮಾಡಬೇಕು ಅಂತ ಹೇಳಿ ತಮ್ಮೆಲ್ಲರ ಮುಖಾಂತರ ನಾನು ಕೈ ಮುಗಿದು ಒತ್ತಾಯ ಮಾಡ್ತೀನಿ. ಈಗ ನಡೆಯುತ್ತಿರುವ ಒಂದು ಡಿ.ಕೆ. ಸಾಹೇಬರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿರುವ ನಮಗೆಲ್ಲರೂ ತುಂಬ ಖುಷಿ ಆಗ್ತಾ ಇದೆ. ಹಾಗೆಯೇ 40 ವರ್ಷದಿಂದ ಪಟ್ಟಂಥ ಒಂದು ಈ ಶ್ರಮಕ್ಕೆ ತಕ್ಕ ಫಲ ಸಿಕ್ಕಿದಂತ ನಾನು ನಾಳೆ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಈ ಒಂದು ಬರುವಂಥ ಒಂದು ಸಚಿವ ಸಂಪುಟದಲ್ಲಿ ನಮ್ಮ ಈ ಭಾಗದ ದೀನ ದಲಿತರ ಹಿಂದುಳಿದ ವರ್ಗದ ಒಬ್ಬ ಧೀಮಂತ ನಾಯಕನಾದಂಥ ನಮ್ಮ ಶ್ರೀ ಎಚ್ ಸಿ ಮಾದೇವಪ್ಪನವರಿಗೆ ಉಪಮುಖ್ಯಮಂತ್ರಿಗಳನ್ನು ಕೊಡಲೇಬೇಕು. ಹಾಗೆ ಚಾಮರಾಜನಗರ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಮಾಡಬೇಕು ಅಂತ ಈ ಮೂಲಕ ನಮ್ಮ ಮೂಲಕ ಕೇಳ್ಕೊತೇವೆ. ಕಾಂಗ್ರೆಸ್ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಒಂದು ಅವಕಾಶ ಕೊಡಲೇಬೇಕು ಅಂತ ಎಲ್ಲ ವರಿಷ್ಠರು ತೀರ್ಮಾನ ಆಗಿರೋದ್ರಿಂದ ಅದನ್ನ ಮುಖ್ಯಮಂತ್ರಿಯಾಗಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಈಗ ಅದು ಅವಕಾಶ ಕಡಿಮೆ ಇದೆ. ಮುಂದಿನ ದಿನಗಳಲ್ಲಿ ನಮ್ಮ ಪರಮೇಶ್ವರ್ ಯಾರಿಗಾಗಿ ಮುಖ್ಯಮಂತ್ರಿ ಕೊಟ್ಟು ನಮ್ಮ ಒಂದು ದಲಿತರಿಗೆ ಮುಖ್ಯಮಂತ್ರಿ ಕೊಟ್ಟಿಲ್ಲ ಅನ್ನೋ ಕೂಗನ್ನ ರಾಜ್ಯದಲ್ಲಿ ಎಲ್ಲೂ ಅವ್ರಿಗೆ ಮುಖ್ಯಮಂತ್ರಿಗಳು ಬೈದ್ರು ಕೂಗ್ತಾರೆ, ಎಲ್ಲಾದ್ರೂ ಅವರ ಅಭಿಮಾನಿಗಳು ಚಾಮರಾಜನಗರದಿಂದ ಬೀದರ್ ತನಕ ಎಲ್ಲರೂ ಮುಂದಿನ ಮುಖ್ಯಮಂತ್ರಿ ಮಾದೇವಪ್ಪ ಅವರಿಗೆ ಅಂತಾನೆ ಸ್ಲೋಗನ್ ಆಗ್ತದೆ. ಸರ್, ಇವಾಗ ಒಂದು ಪ್ರಿಯಾಂಕಾ ಖರ್ಗೆ ಎಚ್ ಸಿ ಮಾದೇವಪ್ಪನಿಗೆ ಕೊಡಲಿಲ್ಲ ಅಂದರೆ ಬೆಂಗಳೂರಿಗಾಗಿ ನೀವು ಏನು ಹೇಳ್ತಾರೆ? ಅವ್ರಿಗೆ ಕೊಡಿ ಅಂತ ನಮ್ಮ ಒತ್ತಾಯ. ಕೊಡಬೇಕು ಬಿಡಬೇಕು ಅನ್ನೋದು ವರಿಷ್ಠರು ನಿರ್ಧಾರ. ಬಲವಾಗಿ ಒತ್ತಾಯ ಮಾಡಲ್ಲ, ಮತ್ತೆ ಮಾಡ್ತಾ ಇದ್ವಲ್ಲ. ಅಲ್ಲ ಬಲವಾಗಿ ಕೈ ತಪ್ಪಿದ್ರೆ ಡಿಸಿಷನ್ ಮುಂದಿನ ದಿನಗಳಲ್ಲಿ ಈ ಭಾಗದ ದಲಿತ ಸಮುದಾಯದ ಮುಖಂಡರುಗಳಾಗಿ ನೀವು ಯಾವ ತೀರ್ಮಾನ ತಗೋತೀರಾ? ಪ್ರೊಟೆಸ್ಟ್ ಮಾಡ್ತೀರಾ ಅಥವಾ ಕಾಂಗ್ರೆಸ್ ಪಕ್ಷ ಬಿಡ್ತೀರಾ? ಅದನ್ನ ಸ್ಪಷ್ಟಪಡಿಸಿ. ಮುಂದಿನ ದಿನಗಳಲ್ಲಿ ಅದನ್ನ ನಾವೆಲ್ಲ ಕೂತು ಇನ್ನೂ ಬರೋರು ಇದ್ದಾರೆ, ಆ ಮುಖಂಡರುಗಳ ಜೊತೆ ಎಲ್ಲ ಚರ್ಚೆ ಮಾಡಿ ಮುಂದೆ ನಿರ್ಧಾರ. ಉಗ್ರವಾದ ಒಂದು ತೀರ್ಮಾನ ತಗತ್ತೆ, ಮಾಮೂಲಿ ಸೂಕ್ತ ತೀರ್ಮಾನ. ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರು ಸಹಜವಾಗಿ ನಮ್ಮ ಸಮುದಾಯದ ಪರವಾಗಿ ಮಾತಾಡಿದ್ದಾರೆ. ಅವ್ರ ಜೊತೆನೂ ನಾವು ಕೂಡಿ ಮಾತಾಡ್ಕೊಂಡು ಮುಂದಿನ ನಿರ್ಧಾರನ ನಾವು ಏನು ಮಾಡಬೇಕು ಅನ್ನೋದನ್ನ ನಾವು ಸಮುದಾಯದ ಮುಖಂಡರುಗಳು. ನನ್ನ ಹೆಸರು ಮುಡಿಗುಂಡ ಶಾಂತರಾಜ್ ಅಂತ, ಮಾಜಿ ನಗರಸಭಾ ಸದಸ್ಯರು ಕೊಳ್ಳೇಗಾಲ. ಬಂಧುಗಳೇ, ಈ ದಿವಸ ನಾವು ಹೊಸ
ಕಾಂಗ್ರೆಸ್ ಸರ್ಕಾರದ ಒಂದು ಸಂತೋಷದಲ್ಲಿರ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ನಮ್ಮ ಚಾಮರಾಜನಗರ ಹಾಗೂ ಮೈಸೂರು ಜಿಲ್ಲೆಯ ಪ್ರಭಾವಿ ದಲಿತ ನಾಯಕರಾದ ಈ ರಾಜ್ಯ ಕಂಡಂಥ ಅತ್ಯಂತ ಅದ್ಭುತ ವಾಗ್ಮಿ ಹಾಗೂ ದೀನದಲಿತರ ಒಂದು ಕಣ್ಮಣಿಯಾಗಿರ್ತಕ್ಕಂಥ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಸಾಹೇಬರಿಗೆ ನಾವು ಮೈಸೂರು ಜಿಲ್ಲೆ ಹಾಗೂ ಚಾಮರಾಜ ಜಿಲ್ಲೆಯ ಪರವಾಗಿ ಅವರಿಗೆ ಈ ಹೊಸ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಹುದ್ದೆನ ದೊರಕಿಸ್ಕೊಡ್ಬೇಕು ಅಂತ ನಮ್ಮ ಪಕ್ಷದ ವರಿಷ್ಠರಲ್ಲಿ ಹಾಗೂ ನಮ್ಮ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಲ್ಲಿ ವಿನಮ್ರವಾಗಿ ಬೇಡ್ಕೊಳ್ತೇವೆ. ಬಹುಶಃ ಮಹದೇವಪ್ಪನವರು ಈ ಒಂದು ದಲಿತರ ಬಗ್ಗೆ, ಬಡವರ ಬಗ್ಗೆ ಈ ರಾಜ್ಯಾದ್ಯಂತ ಅವರು ಹೋರಾಟ ಮಾಡಿ ಅವರ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ. ಇಲ್ಲಿ ಕೆಲವೊಂದು ಉದಾಹರಣೆ ಏನಪ್ಪಾ ಅಂದ್ರೆ, ಅವರು ಹೊರತಂದಂಥ ಸಂವಿಧಾನ ಪೀಠಿಕೆ ಎಂಬ ಒಂದು ಅಂಶದ ಕಾರ್ಯಕ್ರಮ ಇಡೀ ಜಗತ್ತಿನಲ್ಲೇ ಒಳ್ಳೆಯ ಹೆಸರು ತಕ್ಕೊಂಡು ಗಿನ್ನಿಸ್ ದಾಖಲೆಯಲ್ಲಿ ಅದು ಬರೆದಂಥ ಸುವರ್ಣಾಕ್ಷರದಲ್ಲಿ ಬರೆದಿರ್ತಕ್ಕಂಥ ಒಂದು ಸಾಧನೆ ಆಯಿತು. ಅದೇ ರೀತಿ ದಲಿತ ಗುತ್ತಿಗೆದಾರರಿಗೆ 50% ಮೀಸಲಾತಿಯನ್ನು ಕಲ್ಪಿಸಿಕೊಟ್ಟಂಥ ಒಂದು ಕಾರ್ಯಕ್ರಮದ ರೂವಾರಿ ಮಹದೇವಪ್ಪನವರು ಎಂದರೆ ತಪ್ಪಾಗಲಾರದು. ಆದ್ದರಿಂದ ಈ ಒಂದು ಸುದೀರ್ಘವಾದ ರಾಜಕಾರಣದಲ್ಲಿ ದೀನದಲಿತರ ಪರವಾಗಿ, ಹಿಂದುಳಿದವರ ಪರವಾಗಿ ತಮ್ಮ ಒಂದು ಸೇವೆಯನ್ನು ಮುಡುಪಾಗಿರ್ತಕ್ಕಂಥ ಈ ಮಹದೇವಪ್ಪನವರಿಗೆ ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಆಯ್ಕೆಯಾದರೆ ಇನ್ನೂ ಹೆಚ್ಚಿನ ಒಂದು ಸೌಲಭ್ಯವನ್ನು, ಒಂದು ಅನುಕೂಲವನ್ನು ಆ ಜನಾಂಗಗಳಿಗೆ ಮತ್ತೆ ಶೋಷಿತರಿಗೆ ಅವರು ಯಾವಾಗಲೂ ಬೆಂಗಾವಲಾಗಿರ್ತಾರೆ ಅಂತ ಈ ಮೂಲಕ ತಿಳಿಸಕ್ಕೆ ಇಷ್ಟಪಡ್ತೀನಿ.